ಮುಳಬಾಗಿಲು ತಾಲೂಕಿನ ಬಲ್ಲಾ ಗ್ರಾಮದಲ್ಲಿ ಭಕ್ತಿ ಸಾಗರವೇ ಹರಿದಿದೆ. ಹೌದು, ಬಲ್ಲಾ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀರಾಮಕೋಟಿ ಕಾರ್ಯಕ್ರಮವು ಅತ್ಯಂತ ಅದ್ಧೂರಿ ಹಾಗೂ ವಿಜೃಂಭಣೆಯಿಂದ ಜರುಗಿತು. ಈ ದೇವಾಲಯ ಲೋಕಾರ್ಪಣೆಗೊಂಡು ಬರೋಬ್ಬರಿ 27 ವರ್ಷಗಳು ಪೂರೈಸಿವೆ. ದೇವಾಲಯದ ಧರ್ಮದರ್ಶಿ ನಾರಾಯಣ್ ಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ಸಮಸ್ತ ಬಲ್ಲಾ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಭಕ್ತಿ ಪರ್ವವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಬಲ್ಲಾ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಗ್ಗಟ್ಟಾಗಿ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಶ್ರೀರಾಮಕೋಟಿ ಭಜನಾ ಕಾರ್ಯಕ್ರಮದಲ್ಲಿ ಭಕ್ತರು ಮೈಮರೆತು ಕುಣಿಯುತ್ತಾ ಭಕ್ತಿ ಪರವಶರಾಗಿರುವುದು ಇಲ್ಲಿನ ವಿಶೇಷ. ನೀವು ನಂಬಲೇಬೇಕು, ಈ ದೇವಾಲಯದ ಹುಟ್ಟಿನ ಹಿಂದಿದೆ ಒಂದು ರೋಚಕ ದೈವಿಕ ಕಥೆ. ಹಿಂದೆ ಕೇವಲ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಧರ್ಮದರ್ಶಿ ನಾರಾಯಣಸ್ವಾಮಿಯವರಿಗೆ ಒಂದು ದಿನ ರಾತ್ರಿ 3 ಗಂಟೆಗೆ ವಯೋವೃದ್ಧರೊಬ್ಬರು ಬಂದು ಈ ಜಾಗಕ್ಕೆ ಕರೆತಂದಂಥ ದೈವಿಕ ಅನುಭವವಾಯಿತಂತೆ. ಆ ವಾಣಿಯಂತೆ ಇಲ್ಲಿಗೆ ಬಂದು ನೋಡಿದಾಗ ಈ ಜಾಗದಲ್ಲಿ ಮೃತ ವಾನರವೊಂದನ್ನು ಹೂಳಲಾಗಿತ್ತು. ಇದೇ ಸಾಕ್ಷಾತ್ ಆಂಜನೇಯನ ಕರೆ ಎಂದು ಭಾವಿಸಿದ ಅವರು ಅದೇ ಪುಣ್ಯ ಸ್ಥಳದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಭಕ್ತರ ಪಾಲಿಗೆ ಇದೀಗ ಇದೇ ಅಭಯ ಆಂಜನೇಯನ ಸನ್ನಿಧಿ. ಇಲ್ಲಿ ಪ್ರತಿ ಶನಿವಾರ ರಾತ್ರಿ 9 ಗಂಟೆಗೆ ವಿಶೇಷ ಭಜನಾ ಕಾರ್ಯಕ್ರಮಗಳು ಶುರುವಾಗುತ್ತವೆ. ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಬರುವ ಭಕ್ತರ ಪಾಲಿಗೆ ಶನಿವಾರದ ಪೂಜೆಗಳು ಸಾಂತ್ವನ ನೀಡುತ್ತಿವೆ. ಇನ್ನು ಈ ಬಾರಿಯ ಶ್ರೀರಾಮಕೋಟಿ ಉತ್ಸವಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಅಚ್ಚುಕಟ್ಟಾದ ಅನ್ನದಾಸೋಹದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಒಟ್ಟಿನಲ್ಲಿ ಬಲ್ಲ ಗ್ರಾಮವು ಆಂಜನೇಯನ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಮಿಂದೆದ್ದಿದೆ. ಮುಳಬಾಗಿಲು ತಾಲೂಕು ಕಾಮನಹಳ್ಳಿ ಬಲ್ಲ ಗ್ರಾಮದಲ್ಲಿರೋ
ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ. ನಾನು 15 ವರ್ಷ ಬಾಳ್ತಿದ್ದೆ. ನಾವೆಲ್ಲ ಬಿಟ್ಟು ಮನೆ ಬಿಟ್ಟು ಮಠ ಬಿಟ್ಟು ದೇಶೆಲ್ಲ ತಿರುಗಾಡ್ಕೊಂಡು ಬಂದೆ. ಎಲ್ಲಿ ನನ್ನ ಕಾಯಿಲೆ ವಾಸಿ ಆಗಲ್ಲ. ಏನೋ ಮಹಾನುಭಾವದಲ್ಲಿ ಬಂದಿದ್ದೈತೆ, ಎಲ್ಲ ಕಾಯಿಲೆಗಳು ವಾಸಿ ಆಯ್ತು. ನಮ್ಗೆಲ್ಲಾನು ಕೊಟ್ಟ ಚೆನ್ನಾಗಿದೆ. ಬಂದವ್ರಿಗೆಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಯಾರಿಗೂ ಏನೇ ಕಾಯಿಲೆ ಇದೆ, ಏನೇ ತೊಂದರೆ ಇದೆ, ಭಗವಂತ ಬಂದು ಎಲ್ಲರೂ ಕಾಪಾಡಿ ಎಲ್ಲರೂ ಇದು ಮಾಡ್ತಾ ಇದ್ದಾನೆ. ಯಾರಿಗೂ ತೊಂದರೆ ಇದ್ದೀರೋ ಎಲ್ಲರೂ ಕಾಪಾಡ್ತಾ ಇದ್ದಾನೆ. ವಾರನೂ ಭಜನೆ ಇರುತ್ತೆ. ಭಜನೆಗೆ ಹಿಂಗೆ ಬಂದ ದೇವರಿಂದಿರೋದು ದೇವ ಇರೋದೆಲ್ಲ ಹಾಗೆ ಕರ್ಸ್ಕೊಂಡು ಎಲ್ಲರೂ ಕಾಯಿಲೆ ಎಲ್ಲ ಮೇಲ್ ಮಾಡ್ತಾ ಇದ್ದಾನೆ. ಬಂದ ಭಕ್ತರನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದೇನೆ ಭಗವಂತ. ಇಲ್ಲಿವರೆಗೂ ಏನೋ ತೊಂದರೆ ಇದ್ದೀರೋ ಎಲ್ಲರನ್ನೂ ಕಾಪಾಡ್ತಾ ಚೆನ್ನಾಗಿ ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ. ಇದೇ ಬಲ್ಲ ಗ್ರಾಮದಲ್ಲಿ 25 ವರ್ಷದಿಂದ ಈ ದೇವಸ್ಥಾನ ಶುರುವಾದಾಗಿನಿಂದನೂ ಬಂದ ಜನಗಳಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ಕಾಯಿಲೆ ಕಸಾಲೆ ಏನೇ ಇದ್ರೂ ₹1 ತಗೊಂಡಿರ ಫ್ರೀಯಾಗಿ ನಾವು ಮಾಡ್ತಾ ಇರೋದಿಲ್ಲ. ಭಗವಂತನೆಲ್ಲರೂ ಕಾಪಾಡ್ತಾ ಇದ್ದಾನೆ. ಬಂದವ್ರಿಗೆ ಎಲ್ರಿಗೂ ಮೇಲಾಗಿದೆ. ಎಲ್ಲರೂ ನಮ್ ಮೇಲಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಬಂದವ್ರು ಎಲ್ರಿಗೂ ವಾಸಿ ಆಗಿದೆ. ಆಯಪ್ಪನ ಮಹಿಮೆ ಯಾರಿಗೂ ಏನು ಅಭಯ ಕೊಡ್ತಾರೇನು ಗೊತ್ತಿಲ್ಲ. ಅದು ವಾರಕ್ಕೊಂದ್ಸರಿ ನಮ್ಗೆ ಇಲ್ಲಿ ಭಜನೆ ಇರುತ್ತೆ, ಪೂಜೆ ಇರುತ್ತೆ. ಎಲ್ರಿಗೂ ಮೇಲಾಗ್ತಾ ಇದೆ. ಎಲ್ಲರೂ ಚೆನ್ನಾಗಿದ್ದಾರೆ. ಶನಿವಾರ ಪ್ರತಿ ಶನಿವಾರ ಇರುತ್ತೆ. 9 ಗಂಟೆಯಿಂದ 12 ರಾತ್ರಿ 2 ಗಂಟೆವರೆಗೂ ಇರುತ್ತೆ. ಬೆಳಿಗ್ಗೆ ಪ್ರಸಾದ, ಸಾಯಂಕಾಲ ಪ್ರಸಾದ. ಫ್ರೀಯಾಗಿ ನೋಡ್ತಾ ಇರೋದು, ಫ್ರೀಯಾಗಿ ಕಳಿಸ್ತಾ ಇರೋದು ಅಷ್ಟೇ. ನಾವ್ ಯಾರ ಹತ್ರ ಲಂಚಕ್ಕೇನು ಆಸ್ಪತ್ರೆ, ಯಾರ ಹತ್ರ ₹1 ಈಸ್ಕೊರೋದೇ ಇಲ್ಲ. ನಮ್ ಧರ್ಮಾಸ್ಪತ್ರೆ ಹಿಂಗೆ ಭಗವಂತನ ಎಲ್ಲರೂ ಕಾಪಾಡಿ ಕಳಿಸ್ತಾ ಇದ್ದಾರೆ. ನಮ್ ಪೂಜಾರಿಗಳಾದ ಧರ್ಮಕರ್ತರು ನಾರಾಯಣ ಸ್ವಾಮಿ ಅವರು, ಅವರೇ ಪೂಜಾರಿಯಲ್ಲಿ. ನಾವು ಗಣೇಶನ್ ಪೂಜಾರಿ, ಇವರು ಸುಬ್ರಹ್ಮಣ್ಯ ಪೂಜಾರಿ, ಆಂಜನೇಯನ್ ಪೂಜಾರಿ ಅವರು. ಅವತ್ತಿಂದನೂ ಇವತ್ತವರೆಗೂ ಇದೇ ಸೇವೆ ಮಾಡ್ತಾ ಇದ್ದೇವೆ. ವರ್ಷಕ್ಕೊಂದ್ಸಲಿ ರಾಮ ಪೂಜೆ ಮಾಡ್ತೀವಿ. ವಿಜೃಂಭಣೆಯಾಗಿ ಏನೋ 10 ಜನ ಬಂದು ಆ ದೇವ್ರ ಕೃಪೆಗೆ ಎಲ್ಲರೂ ಆಹ್ವಾನ ಆಗ್ತಾರೆ. ಅದ್ ಮಾತ್ರ ದೇವ್ರು ಎಲ್ಲರೂ ಚೆನ್ನಾಗಿ ಮಡಗಿದ್ದಾರೆ.
ನನ್ನ ಹೆಸರು ಸುಭಾಷ್ ಅಂತ, ನಮ್ಮ ಊರು ದೊಡ್ಡಪಳ್ಳಿ. ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು 8 ವರ್ಷದಿಂದ ಬರ್ತಾ ಇದ್ದೀನಿ. ಮತ್ತು ಒಬ್ಬ ಮನುಷ್ಯನಿಗೆ ಭಕ್ತಿ ಅನ್ನೋದನ್ನ ನಿರೂಪಿಸಲಿಕ್ಕೆ ಅದನ್ನ ಕೊಡೋಕೆ ಒಂದು ಸ್ಥಾನ ಅಂದ್ರೆ ಈ ಹೊಲದ ಆಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಪವಿತ್ರ ಅಂತ ನಾನು ನಂಬಿದ್ದೀನಿ. ಯಾವುದೇ ಮಾಯಾ ಮಾಟ ಮಂತ್ರ ಯಾವುದಿರಲ್ಲ. ಜನ ಬರ್ತಾರ, ದೇವರಲ್ಲಿ ಆನಂದವಾಗಿ ರಾಮಕೋಚನೆ ಮಾಡ್ಕೊತಾರ, ಭಜನೆ ಮಾಡ್ಕೊತಾರ. ಪ್ರತಿ ಶನಿವಾರ ಅವ್ರ ಕಷ್ಟಗಳೆಲ್ಲ ದೇವ್ರ ಮುಂದೆ ಹೇಳ್ಕೊಂಡು ಅವರೇ ಪರಿಹಾರ ಮಾಡ್ಕೊತಾರ. ಯಾರು ಏನ್ ಸಮಸ್ಯೆ ಅಂತ ಯಾವುದಿರೋದಿಲ್ಲ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಈ ಪವಿತ್ರವಾದ ದೇವಸ್ಥಾನಕ್ಕೆ ನಮ್ಮ ನಾರಾಯಣ ಸ್ವಾಮಿ ಅವರು ಇದೇ ಗ್ರಾಮಸ್ಥರು. ನಮ್ಮ ನಾರಾಯಣ ಸ್ವಾಮಿ ಅವರು ಹಸಿರಾಗಿರ್ತಾರ. ಅವರು ಭಕ್ತಿಯಿಂದ ಈ ಸೇವೆಯನ್ನ ಮಾಡ್ಕೊಂಡು ಬಂದಿರ್ತಾರ. ಈ ದೇವಸ್ಥಾನ ಬಹಳ ಪವಿತ್ರ ಆಗಿದೆ ಅಂತ ನಾನು ಒಂದು ಇವತ್ತು ನನ್ನ ಕುಟುಂಬನೇ ಇದಕ್ಕೆ ಶ್ರಮಿಸ್ತಾ ಇದ್ದೀವಿ. ಇದು ಬಹಳ ಪವಿತ್ರವಾದ ದೇವಸ್ಥಾನ ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ.